ಏನಿದು ಭಾಗ್ಯ, ಅಷ್ಟೆಲ್ಲ ರಾದ್ಧಾಂತ ನಡೆದಿದೆ, ನನಗ್ ಒಂದು ಮಾತು ಹೇಳ್ಬೇಕು ಅನ್ನಿಸ್ಲಿಲ್ಲ ನಿನಗೆ? ಅತ್ತೆ ನಡೀರಿ, ಮಾವ ನಡೀರಿ ಅಂತ ಅವಸರ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟೆ. ನನಗೆ ಏನಾದ್ರು ಒಂದು ಸಣ್ಣ ಸುಳು ಸಿಕ್ಕಿದ್ರು ಅವರಿಬ್ಬರು ಗ್ರಾಚಾರ ಬಿಡಿಸ್ತಿದ್ದೆ ನಾನು. ಏನಿದ್ರು ಆಮೇಲೆ ಹೇಳಿ, ಫಸ್ಟ್ ನಾನು ಬ್ರೋತನ್ ಮಾತಾಡ್ತೀನಿ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಸಖತ್ತಾಗಿದ್ದೀನಿ. ನೀನ್ ಹಂಗಿದ್ದೀವ? ಚೋಟ್ ಮೆಣಸಿನ್ಕಾಯಿ. ನೀನ್ ಪುಟಿ ಜೂನಿಯರ್ ಭಾಗ್ಯ. ನಾನು ಇಬ್ರಿಗೂ ಏನೋ ಕೊಡ್ಬೇಕು ಅಂತ ಇದ್ದೀನಿ. ಏನಂದ್ರಿ? ಕೊಡೋದಿಲ್ಲ ಬಿಡಿ, ಏನು ಕೊಡೋದು ಅಂತ ಕರಿಬೇಕು. ಮದ್ವೆ ಟೈಮಲ್ಲಿ ಒಪ್ಪಂದ ಆಗಿದೆ, ಮರ್ತೋದ್ರಾ? ಕರೆಕ್ಟ್, ವೆರಿ ಗುಡ್ ವೆರಿ ಗುಡ್. ವಾರಿಜ, ಆದ್ರೆ ನೀವ್ ಮಾಡ್ತಿರೋದ್ ಮಾತ್ರ ಗುಡ್ ಅಲ್ಲ ಮಾವ. ಓ ಭಾಗ್ಯ ಬಂದ? ಏನ್ ಬರ್ತಾ ಬರ್ತಾ ಬೈತಾನೆ ಇದೆಯಲ್ಲ? ಮತ್ತಿನೇನ್ ಮಾವ, ನನ್ ಬಂಗಾರಿ ಗುಂಡಣ್ಣ ಸಿಕ್ಕದಾಗೆಲ್ಲ ನೀವ್ ಅವ್ರಿಗೆ ಚಾಕ್ಲೇಟ್ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿದೀರಿ. ಅದನ್ನೇ ನಾನು ಗುಡ್ ಅಲ್ಲ ಅಂತ ಹೇಳಿದ್ದು. ಆಯಾ ತಿನ್ಲಿ ಬಿಡಮ್ಮ, ಮಕ್ಳಲ್ವಾ? ಇವತ್ತಿಂದ ಇನ್ಯಾವತ್ ತಿಂತಾರೆ? ಇವ ನೋಡು, ಅವ್ರು ತಿನ್ಬೇಕು ಅದನ್ನು ತಿನ್ನಕ್ ಆಗ್ತಾ ಇಲ್ಲ ಅಲ್ವರ? ಇವೆ ಸರಿಯಾಗಿ ಹೇಳಿದ್ರಿ ಕಾಮತ್ ಅವ್ರೆ. ತಿನ್ಬೇಕು ಅನ್ಸಿದಾಗ ಮನೆಯವ್ರು ಬಿಡಲ್ಲ ಕೆಲವು ಸಲ. ಒಂದೋ ಹೆಂಡತಿ ಇಲ್ಲ ಸೊಸೆ ಯಾರ್ದಾದ್ರೂ ಕಾಟ ಶುರು ಆಗತ್ತೆ. ಭಾಗ್ಯ, ನಿಮ್ ಮಾವನವ್ರಿಗೆ ವಾರಕ್ಕೆ 2 ಸಲ ಸ್ವೀಟ್ ಕೊಡ್ತಿದ್ಯಲ್ಲ, ಇನ್ಮೇಲೆ ಅದು ಕಟ್. ಕುಸುಮ, ಕಟ್ ಅಂದ್ರೆ ಕಟ್. ಪೂಜಾ, ಹುಟ್ಟು ಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ. ಅಮ್ಮ ಹೇಗಿದ್ಯಾ ಮಗಳೇ? ನಾನ್ ಚೆನ್ನಾಗಿದ್ದೀನಿ. ಜನ್ಮದಿನದ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ಸ್ ಅಮ್ಮ. ಅತ್ತೆ ಮಾವ ಆಶೀರ್ವಾದ ಮಾಡಿ. ಹ್ಯಾಪಿ ಬರ್ಡೇ ನಿನ್ಗೆ. ಈ ದಿನ ಮಾತ್ರ ಅಲ್ಲ, ಪ್ರತಿ ದಿನನೂ ಖುಷಿಯಾಗಿರು. ಹೌದು ಪೂಜಾ. ಆಮೇಲೆ ಕಿಶನ್ ಹೇಗ್ ನೋಡ್ಕೋತಿದ್ದಾನ ನಿನ್ನ? ಚೆನ್ನಾಗಿ ನೋಡ್ಕೋತಿದ್ದಾನ? ಚೆನ್ನಾಗಿ ನೋಡ್ಕೊತಿದ್ದಾನೆ ಅತ್ತೆ. ಪೂಜಾ, ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ಇವತ್ ಕಿಶನ್ ಏನ್ ಮಾಡ್ದ ಹೇಳು? ಕಿಶನ್, ಯಾಕಪ್ಪ ಏನಾಯ್ತು? ಅದು ಅಮ್ಮ ನೀನ್ ಟೆನ್ಷನ್ ಮಾಡ್ಕೋಬೇಡ, ಅಂತದೇನಿಲ್ಲ. ಇವನು ನನ್ ಬರ್ತ್ಡೇ ಅಂತ ಮರ್ತ್ ಬಿಟ್ಟಿದ್ದ, ಅದಕ್ಕೆ ಭಾವ ಕಾಲ್ ಎಳಿಯಕದನ್ನೆಲ್ಲ ಹೇಳ್ತಿದಾರೆ. ಕಿಶನ್, ಇದೆಲ್ಲ ಸರ್ವೇ ಸಾಮಾನ್ಯ ಕಣೋ. ಈಗ ತಾನೇ ಮದುವೆ ಆಗಿದೆ, ಬರ್ತ್ಡೇ ಮರ್ತು ಬಿಟ್ಟಿದ್ಯಾ. ಇನ್ನು ಹೋಗ್ತಾ ಹೋಗ್ತಾ ನಿನ್ನನ್ನೇ ನೀನ್ ಮರ್ತು ಬಿಡ್ತೀಯ ನಂತರ. ಹಲೋ ಎವ್ರಿಬಡಿ. ಕಿಶನ್ ಪೂಜಾ ಮದುವೆ ಆದ್ಮೇಲೆ ಇದು ನಮ್ಮ ಮನೇಲಿ ನಡೀತಾ ಇರೋ ಮೊದಲನೇ ಸೆಲೆಬ್ರೇಷನ್. ಇದಕ್ಕೆ ನೀವೆಲ್ಲರೂ ಬಂದಿರೋದು ತುಂಬಾ ಖುಷಿ ಇದೆ ನನಗೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬರ್ತ್ಡೇ ಕೊನೆ ತನಕ ಎಲ್ಲರೂ ನಮ್ ಜೊತೆಗೆ ಇದ್ದು ಎಂಜಾಯ್ ಮಾಡ್ಬೇಕು. ಖಂಡಿತ ಅಜ್ಜಿ, ನಿಮ್ಮನ್ನೇ ಸೆಲೆಬ್ರೇಷನ್ ಅಂದ್ಮೇಲೆ ನಾವೆಲ್ಲ ಇಲ್ಲದೇ ಇರ್ತೀವ? ಸರಿ, ಕೇಕ್ ಕಟ್ ಮಾಡೋಣವಾ? ಒಂದ್ ನಿಮಿಷ ತಡಿಯೋ. ಯಾಕಪ್ಪ, ಏನಾಯ್ತು?
ಏನಾಯ್ತಾ? ಇವತ್ತು ಪೂಜಾ ಬರ್ತದೆ ಅಂತ ಕಿಶನ್ ಮರ್ತಿದ್ದಾನೆ. ಅದಕ್ಕೆ ಅವನಿಗೆ ಪನಿಷ್ಮೆಂಟ್ ಕೊಡ್ಲೇಬೇಕು ಅಂತ ಹೇಳಿದ್ದೆ. ಯಾಕೋ ಅದೇ ಮರ್ತ್ಬಿಟ್ಟ ನಿನ್ನ? ಪನಿಷ್ಮೆಂಟ್ ಅದೆಲ್ಲ ಆಗಲ್ಲ. ಹಲೋ ಮಿಸ್ಟರ್ ಕಿಶನ್ ಕಾಮತ್ ಅವರೇ, ಪನಿಷ್ಮೆಂಟ್ ನ ಡಿಸೈಡ್ ಮಾಡೋದು ನೀನಲ್ಲ. ಥ್ಯಾಂಕ್ಸ್ ಅಪ್ಪ ನೆನ್ಪು ಮಾಡಿದ್ದಕ್ಕೆ. ಈಗ ಕಿಶನ್ಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು ಅನ್ನೋದನ್ನ ಅವನ ಶ್ರೀಮತಿ ಪೂಜಾ ಕಿಶನ್ ಕಾಮತ್ ಅವರು ನಿರ್ಧಾರ ಮಾಡ್ತಾರೆ. ಹೇಳಮ್ಮ ಪೂಜಾ, ಏನ್ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಇದೀಯಾ? ಮಾವ ಪನಿಷ್ಮೆಂಟ್ ಎಲ್ಲ ಏನ್ ಬೇಡ, ಕೊನೆಗೂ ಅವನ್ಗೆ ನನ್ ಬರ್ತ್ಡೇ ಅಂತ ನೆನ್ಪಾಯ್ತಲ್ವಾ, ಅಷ್ಟೇ ಸಾಕು. ಅದೆಲ್ಲ ಆಗಲ್ಲ. ಪನಿಷ್ಮೆಂಟ್ ಆಗ್ಬೇಕು ಅಂದ್ಮೇಲೆ ಆಗ್ಬೇಕು. ಪೂಜಾ, ಈಗ ನೀನ್ ಪನಿಷ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಾನ್ ಕೊಡ್ತೀನಿ. ಕಿಶನ್, ಈಗ ನಿನ್ ಪನಿಷ್ಮೆಂಟ್ ಏನು ಅಂತಂದ್ರೆ ಪೂಜಾನ ಎತ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ಬರ್ಬೇಕು. ಅಣ್ಣ ಅದೆಲ್ಲ ಆಗಲ್ಲ ಅಣ್ಣ. ಆಗೆಲ್ಲ ಈಗೆಲ್ಲ ಇಲ್ಲ, ಮಾಡ್ಬೇಕು ಅಂದ್ಮೇಲೆ ಮಾಡ್ಬೇಕು ಅಷ್ಟೇ. ಹೆಂಡತಿಯಿಂದ ಪರ್ಮಿಷನ್ ಸಿಕ್ಕಾಯ್ತಲ್ಲ, ಎತ್ಕೋ ಎತ್ಕೋ. ಕನಿಕಾ, ನನಗ್ ಗೊತ್ತು ಭಾಗ್ಯನ್ ಕಂಡ್ರೆ ನಿನ್ಗೆ ಆಗಲ್ಲ ಅಂತ, ಅದಕ್ಕೆ ಸುಮ್ನೆ ಅವ್ರ ಮೇಲೆ ಆಪಾದನೆ ಹೊರಿಸ್ತಾ ಇದೆಯಾ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಬ್ರೋ? ಬಾ ನನ್ ಜೊತೆ. ಆಂಟಿ, ನಾನ್ ಹೇಳಿದ್ರೆ ನೀನ್ ನಂಬಲ್ಲ ಅಲ್ವಾ ಬ್ರೋ? ಆಂಟಿನ ಕೇಳು ಏನಾಯ್ತು ಅಂತ ಹೇಳಿ. ಹೌದು ಅದಿ, ಕನ್ನಿಕಾ ಹೇಳ್ತಾ ಇರೋದು ನಿಜ. ಆ ಹೆಂಗಸು ಅವಳೇ ತಪ್ಪು ಮಾಡಿ ಅದನ್ನ ಅವ್ರು ಕೇಳಕ್ ಹೋಗಿದ್ದಕ್ಕೆ ಅವ್ರಿಗೆ ಹೊಡೆದೋದ್ಲು. ಏನ್ ದೌಲತ್ ಅಂತೀಯ? ಒಂದು ಸಾರಿನೂ ಕೇಳಲಿಲ್ಲ, ಹಂಗೆ ಹೊಂಟೋದ್ಲು. ಪಾಪ ಆ ವ್ಯಕ್ತಿ ಏನು ಮಾತಾಡದೆ ಸುಮ್ಮನೆ ಹೊಂಟೋದ್ರು. ನಾನೇನಾರ ಆ ಜಾಗದಲ್ಲಿ ಇದ್ದರೆ ಅದ್ರ ಕಥೆನೇ ಬೇರೆ ಆಗ್ತಿತ್ತು. ಅಲ್ಲ, ಭಾಗ್ಯ ನಿಜವಾಗ್ಲೂ ಹೀಗ್ ಮಾಡಿದ್ರ? ಏನಿದು ಭಾಗ್ಯ, ಅಷ್ಟೆಲ್ಲ ರಾದ್ಧಾಂತ ನಡೆದಿದೆ, ನನಗ್ ಒಂದು ಮಾತು ಹೇಳ್ಬೇಕು ಅನ್ನಿಸ್ಲಿಲ್ಲ ನಿನಗೆ? ಅತ್ತೆ ನಡೀರಿ, ಮಾವ ನಡೀರಿ ಅಂತ ಅವಸರ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟೆ. ನನಗೆ ಏನಾದ್ರು ಒಂದು ಸಣ್ಣ ಸುಳು ಸಿಕ್ಕಿದ್ರು ಅವರಿಬ್ಬರು ಗ್ರಾಚಾರ ಬಿಡಿಸ್ತಿದ್ದೆ ನಾನು. ಇನ್ನು ನಿಮಗೆ ಹೇಳ್ದೆ ತಾನೆ, 100 ಸಲ ಹೇಳ್ದೆ, ಯಾಕೋ ಅರ್ಜೆಂಟ್ ಮಾಡ್ತಿದ್ದಾಳೆ, ಏನಾಗಿದೆ ಅಂತ ಕೇಳೋಣ ಅಂದ್ರೆ ಇಲ್ಲ, ಬೇಡ, ಹೇಳೋದು ಬೇಡ, ನಡಿ ಮನೆಗೆ ಹೋಗೋಣ ಅನ್ಬಿಟ್ರಿ. ಈಗ ನೋಡಿ ಎಷ್ಟೆಲ್ಲ ಆಗಿದೆ ಅಂತ. ಒಬ್ರು ನನ್ನ ಮಾತು ಕೇಳಲ್ಲ. ಕುಸುಮ, ಆ ಮನೆ ಹಾಡ ಅಲ್ಲಿಗೆ ಬರ್ತಾನೆ ಅನ್ನೋ ಕಲ್ಪನೆನೇ ನನಗಿರ್ಲಿಲ್ಲ. ಮಗಳೇ, ನೀನಾದ್ರೂ ಹೇಳ್ಬೇಕು ತಾನೆ ಇಷ್ಟೆಲ್ಲ ಆಗಿದೆ ಅಂತ. ಅವನಿಗೆ ನಾವು ನೆಮ್ಮದಿಯಾಗಿರೋದು ಇಷ್ಟ ಇಲ್ಲ ಅನ್ಸತ್ತೆ. ಮಾಡ್ತೀನಿ ಅವನಿಗೆ. ಭಾಗ್ಯ, ನನ್ ಫೋನ್ ಕೊಡು. ಅಯ್ಯೋ ಅತ್ತೆ, ಬೇಡ ಅತ್ತೆ, ಈಗ ಅವ್ರಿಗೆ ಫೋನ್ ಎಲ್ಲ ಮಾಡೋದ್ ಬೇಡ. ಆಗ್ಲಿ ಭಾಗ್ಯ, ವಿಷಯ ದೊಡ್ಡದಾಗ್ಲಿ. ಅಲ್ಲ, ಅವ್ನ್ ನಮ್ಮನ್ ಏನ್ ಅನ್ಕೊಂಡಿದ್ದಾನೆ? ಅವನ್ ಏನ್ ಹೇಳಿದ್ರು ನಾವು ಸುಮ್ಮನೆ ಕೇಳಿಸ್ಕೋತೀವಿ ಅಂತನಾ? ಆಗಿದೆಲ್ಲ ಆಗೋಗಿದೆಯಲ್ಲ ಅತ್ತೆ. ಇಲ್ಲ ಭಾಗ್ಯ, ನಾನಂತೂ ಒಪ್ಪೋದಿಲ್ಲ ಅದಕ್ಕೆ. ಕುಸುಮ, ಭಾಗ್ಯ ಹೇಳ್ತಾ ಇರೋದು ಸರಿಯಾಗಿದೆ. ನೋಡು ಕುಸುಮ, ಆ ಅಯೋಗ್ಯ ಏನು ಮಾಡೋದಕ್ಕೂ ಹೆಸೋನಲ್ಲ. ಈಗ ನೀನ್ ಫೋನ್ ಮಾಡಿದ್ರೆ ಬಾಯಿಗೆ ಬಂದಾಗ ಮಾತಾಡಿ ಫೋನ್ ಇಡ್ತಾನೆ. ಇದೆಲ್ಲ ಬೇಕಾ? ನೋಡು ಕುಸುಮ, ಕೊಚ್ಚೆ ಮೇಲೆ ಕಲ್ಲಿ ಎಸೋದು ಬೇಡ, ಸುಮ್ನಿರು ಕುಸುಮ. ಯಾರಿಗೂ ನಾನು ಹೇಳೋದು ಅರ್ಥನೇ ಆಗಲ್ಲ. ಸರಿ ಆಯ್ತು, ನಿಮ್ಮಿಷ್ಟ. ಗುಂಡಣ್ಣ ಬಂಗಾರಿ, ನಾಳೆ ಶಾಲೆ ಇದೆ ತಾನೆ, ಹೋಗಿ ಮಲ್ಕೊಳ್ಳಿ. ಹಾ,
ಅತ್ತೆ ನನಗ್ ಗೊತ್ತು ನಿಮಗ್ ತುಂಬಾನೇ ಕೋಪ ಬಂದಿದೆ ಅಂತ. ಆದ್ರೆ ಈಗ ಏನ್ ಮಾಡಕ್ಕಾಗತ್ತತ್ತೆ, ಆಗಿದ್ದೆಲ್ಲ ಆಗೋಯ್ತಲ್ವಾ. ಈಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮನ್ಸ್ ಹಾಳು ಮಾಡ್ಕೊಳ್ಳೋದ್ ಬೇಕಾಗತ್ತೆ. ಸುಮ್ನೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಿಡಿ ನೀವು. ಆಯ್ತು. ಎಲ್ಲ ಚೆನ್ನಾಗಾಗಿತ್ತು. ಇದೊಂದು ವಿಷಯದಲ್ಲಿ ಯಾಕೆ ಹೀಗಾಯ್ತು? ಭಾಗ್ಯ ಅವ್ರು ಯಾಕೆ ಹಾಗೆ ಮಾಡಿದ್ರು? ಅಣ್ಣ ಇದು ಸಾಧ್ಯನೇ ಇಲ್ಲ. ಪೂಜಾ ಅವ್ರ ಅಕ್ಕ ಭಾಗ್ಯ ಎಷ್ಟು ತಾಳ್ಮೇಲೆ ಇರ್ತಾರೆ ಅಂತ ನಿನಗೂ ಗೊತ್ತು. ಅವರು ಹೀಗೆಲ್ಲ ಮಾಡೋಕ್ ಸಾಧ್ಯನೇ ಇಲ್ಲ. ಏನೇನ್ ಮಾಡ್ತೀನಿ ಅಂತ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ನೋಡು ಕಿಶನ್, ಹೆಂಡತಿ ಮನೆಯವ್ರನ್ನ ವಹಿಸ್ಕೊಂಡ್ ಬರ್ಬೇಕು, ಬೇಡ ಅಂತ ನಾನು ಹೇಳಲ್ಲ. ಆದ್ರೆ ಎಲ್ಲಾ ವಿಷಯದಲ್ಲೂ ಅವ್ರು ಮಾಡಿದೆ ಸರಿ ಅಂತ ವಹಿಸ್ಕೊಂಡ್ ಬರೋದು ಚೆನ್ನಾಗ್ ಕಾಣಲ್ಲ. ಬರ್ತಾ ಬರ್ತಾ ಈ ಕಿಶನ್ಗೆ ಮನೆಯವ್ರ ಮೇಲೆ ನಂಬಿಕೆ ಕಡಿಮೆ ಆಗ್ತದೆ. ನಿನ್ನೆ ಮೊನ್ನೆ ಕಟ್ಕೊಂಡಿರೋ ಆ ಪೂಜನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಿದ್ದಾನೆ. ನೋಡ್ಕೊನಿ ಕಿಶನ್, ಪ್ಲೀಸ್ ಬೇಡ. ಕನಿಕಾ, ಬರ್ತಾ ಬರ್ತಾ ನಿನ್ ನಾಲ್ಗೆ ಉದ್ದ ಆಗ್ತಾ ಇದೆ. ಮಾತಿನ ಮೇಲೆ ನಿಗಾ ಕಳ್ಕೊತಾ ಇದೆಯಾ? ಇಲ್ಲಿ ನಡೀತಾ ಇರೋದೇ ಬೇರೆ ವಿಷಯ, ನೀನ್ ಮಾತಾಡ್ತಾ ಇರೋದೇ ಬೇರೆ. ಆಕ್ಚುಲಿ ಈ ಪ್ರಾಬ್ಲಮ್ ಅಲ್ಲಿ ಮಿಸ್ಟೇಕ್ ಯಾರ್ದು, ಅಲ್ಲಿ ಏನಾಯ್ತು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಬೇಕು. ಇಬ್ರು ಇಷ್ಟೆಲ್ಲ ಆದ್ಮೇಲೆ ನಿನ್ ಕ್ಲಾರಿಟಿ ಸಿಕ್ತಿಲ್ಲ ಅಂದ್ರೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಏನೇ ಆದ್ರೂ ಆ ತಾಂಡವ್ಗೆ ಭಾಗ್ಯ ಹೊಡಿಬಾರ್ದಿತ್ತು. ಕಾಮತ್ ಮನೆ ಅಂದ್ರೆ ಬಂದಿರೋ ಗೆಸ್ಟ್ಗಳನ್ನ ಚೆನ್ನಾಗಿ ಟ್ರೀಟ್ ಮಾಡ್ತೀವಿ. ಈಗ ಬಂದಿರೋ ಗೆಸ್ಟ್ಗೆ ಇನ್ಸಲ್ಟ್ ಆಗಿದೆ ಅಂತ ಹೊರಗಡೆ ಗೊತ್ತಾದ್ರೆ ಏನಾಗ್ಬೇಕು ಬ್ರೋ? ಹೌದು ಆದಿ, ನಮ್ಮ ಮನೇಲಿ ಎಷ್ಟೆಷ್ಟೋ ದೊಡ್ಡ ಫಂಕ್ಷನ್ಗಳಾಗಿದೆ, ಇದಕ್ಕಿಂತ ದೊಡ್ಡ ಪಾರ್ಟಿಗಳಾಗಿದೆ. ಆದ್ರೆ ಯಾವತ್ತೂ ಯಾರಿಗೂ ಅವಮಾನ ಆಗಿರ್ಲಿಲ್ಲ. ಬಂದಿರೋ ಗೆಸ್ಟ್ ಎಲ್ಲ ತುಂಬಾ ಖುಷಿಯಾಗಿ ಹೋಗ್ತಾ ಇದ್ರು. ಆದ್ರೆ ನಿನ್ನೆ ಮೊನ್ನೆ ಈ ಮನೆ ಭಾಗ ಆಗಿರೋ ಭಾಗ್ಯನಿಂದ ಬಂದಿರೋ ಗೆಸ್ಟ್ಗೆ ಅವಮಾನ ಆಗಿರೋದು ಒಪ್ಕೊಳ್ಳೋಂಥ ವಿಷಯ ಅಲ್ಲ. ಅಣ್ಣ ಇಷ್ಟು ವರ್ಷದಿಂದ ಉಳಿಸ್ಕೊಂಡ್ ಬಂದಿರೋ ಗೌರವನ್ನೆಲ್ಲ ಒಂದೇ ನಿಮಿಷದಲ್ಲಿ ಹಾಳು ಮಾಡ್ಬಿಟ್ರು ಆ ಭಾಗ್ಯ. ಕೇಳಿಸ್ಕೊಂಡಲ್ಲ ಬ್ರೋ ಅತ್ತೆ ಹೇಳಿದ ಮಾತನ್ನ. ಅದಕ್ಕೆ ನಮ್ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗೋರ್ನ ಇನ್ವೈಟ್ ಮಾಡ್ಬೇಕು ಅಂತ ಹೇಳೋದು. ಇಲ್ಲ ಅಂದ್ರೆ ಇದೇ ತರ ಆಗೋದು. ಅಣ್ಣ ನೋಡು, ಭಾಗ್ಯ ಅವ್ರನ್ನ ನೀನ್ ನೋಡೋಕ್ಕಿಂತ ಮುಂಚೆಯಿಂದ ನೋಡ್ತಾ ಇದ್ದೇನೆ. ಅವ್ರ ಕಾರಣ ಇಲ್ಲದೆ ಈ ತರ ಮಾಡೋಕೆ ಸಾಧ್ಯನೇ ಇಲ್ಲ. ಏನೇ ನಿರ್ಧಾರ ತಗೊಳ್ಳೋದಿದ್ರು ಯೋಚನೆ ಮಾಡಿ ನಿರ್ಧಾರ ತಗೋ. ಹೌದು ಕಿಶನ್, ನೀನ್ ಹೇಳ್ತಾ ಇರೋದು ಸತ್ಯನೇ. ಭಾಗ್ಯ ಅವರು ಸುಮ್ನೆ ಯಾರ ಮೇಲೂ ಕೈ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಈ ವಿಷಯ ಯಾಕಾಯ್ತು ಏನಾಯ್ತು ಅನ್ನೋ ಸತ್ಯನ ನಾನು ತಿಳ್ಕೊಂಡೇ ತಿಳ್ಕೊತೀನಿ. ಡೋಂಟ್